ಇರಾನ್ ಇಸ್ರೇಲ್ ಯುದ್ಧ ಇನ್ನಷ್ಟು ತೀವ್ರಗೊಂಡಿರುವ ಹಿನ್ನೆಲೆ ತನ್ನ ಶಸ್ತ್ರಾಸ್ತ್ರಗಳನ್ನು ಸ್ಥಳಾಂತರ ಮಾಡುತ್ತಿರುವಂತಹ ಅಮೆರಿಕ ಯುದ್ಧ ವಿಮಾನಗಳು ಯುದ್ಧ ನೌಕೆಗಳನ್ನು ಸ್ಥಳಾಂತರಿಸುತ್ತಿರುವಂತಹ ಅಮೆರಿಕ ಯುದ್ಧ ವಿಮಾನಗಳ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿಯ ಆತಂಕವೂ ಕೂಡ ಎದುರಾಗಿದೆ. ಯುದ್ಧ ವಿಮಾನಗಳು ಯುದ್ಧ ನೌಕೆಗಳನ್ನು ಸ್ಥಳಾಂತರಿಸುತ್ತಿರುವಂತಹ ಅಮೆರಿಕ ಯುದ್ಧ ವಿಮಾನಗಳ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿಯ ಆತಂಕ ಯಾರಿಗೆ? ದೊಡ್ಡಣ್ಣನಿಗೆ. ಹೀಗಾಗಿ ಸ್ಥಳಾಂತರ ಮಾಡುತ್ತಿರುವಂತಹ ಅಮೆರಿಕ ಮತ್ತು ಇರಾನ್ ಇತಿಹಾಸದ ಹಿಂದೆಯನ್ನ ಕೆದಕೋದಕ್ಕೆ ಹೋದ್ರೆ ಎರಡೂ ದೇಶಗಳ ಸಂಬಂಧ ಚೆನ್ನಾಗಿತ್ತು. ಈಗ ಹಳಸೋಗಿರಬಹುದು ಈ ಅಮೆರಿಕ ಮತ್ತು ಇರಾನ್ನದ್ದು. ಆದ್ರೆ ಇರಾನ್ ಮತ್ತು ಅಮೆರಿಕ ಎರಡೂ ದೇಶದ ಸಂಬಂಧ ಈ ಹಿಂದೆ ಚೆನ್ನಾಗಿತ್ತು. ಹಾಗಾಗಿ ಎರಡೂ ದೇಶದ ಆಂತರಿಕ ರಹಸ್ಯ ಸ್ಥಳಗಳೆಲ್ಲವೂ ಕೂಡ ಇರಾನಿಗೂ ಗೊತ್ತು, ಅಮೆರಿಕಕ್ಕೂ ಗೊತ್ತು. ತನ್ನ ಶಸ್ತ್ರಾಸ್ತ್ರಗಳನ್ನ ಸ್ಥಳಾಂತರ ಮಾಡ್ತಾ ಇದೆ ಅಮೆರಿಕ. ಯುದ್ಧ ವಿಮಾನಗಳು ಯುದ್ಧ ನೌಕೆಗಳನ್ನ ಸ್ಥಳಾಂತರಿಸುತ್ತಿರುವಂತಹ ಅಮೆರಿಕ ಯುದ್ಧ ವಿಮಾನಗಳ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿಯ ಆತಂಕ ಎದುರಾಗಿದೆ. ಹೀಗಾಗಿ ಸ್ಥಳಾಂತರ ಮಾಡುತ್ತಿರುವಂತಹ ಅಮೆರಿಕ. ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಕೂಡ ಅಮೆರಿಕದ ಸೈನ್ಯ ಇದೆ. ಹಾಗಿದ್ರೂ ಕೂಡ ಇತ್ತ ಕತಾರ್ನಲ್ಲಿ ಯುದ್ಧ ನೆಲೆಗಳಿಗೆ ತನ್ನ ಸೇನಾ ಸಿಬ್ಬಂದಿಗಳನ್ನ ಸ್ಥಳಾಂತರ, ದೋಹಾದಲ್ಲಿರುವ ಅಲ್ ಉದೈದ್ ವಾಯುನೆಲೆಗೆ ತನ್ನ ಸಿಬ್ಬಂದಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ಇನ್ನಷ್ಟು ತೀವ್ರಗೊಳ್ಳುತ್ತಿರುವಂತಹ ಹಿನ್ನೆಲೆ, ಸೈತಾನ್ ಸ್ವರೂಪವನ್ನ ಪಡೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತನ್ನ ಶಸ್ತ್ರಾಸ್ತ್ರಗಳನ್ನ ಸ್ಥಳಾಂತರ ಮಾಡ್ತಾ ಇದೆ ವಿಶ್ವದ ದೊಡ್ಡಣ್ಣ. ಯುದ್ಧ ವಿಮಾನಗಳು ಯುದ್ಧ ನೌಕೆಗಳನ್ನ ಸ್ಥಳಾಂತರ ಮಾಡ್ತಾ ಇದೆ ಅಮೆರಿಕ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಹಂಗಂತ ಇಸ್ರೇಲ್ ಸುಮ್ಮನಾಗ್ತಾ ಇದೆಯಾ? ಇಲ್ಲ. ಪ್ರತಿ ದಾಳಿಯನ್ನು ಕೂಡ ಇಸ್ರೇಲ್ ಅಷ್ಟೇ ತೀವ್ರತೆಯಲ್ಲಿ ಇರಾನ್ನ ಮೇಲೆ ಮಾಡ್ತಾ ಇದೆ. ಅಣುವಸ್ತ್ರ ಪ್ರದೇಶಗಳ ಆಸುಪಾಸಿಗೆ ಬಾಂಬ್ ಹಾಕುವಂತಹದ್ದು, ಅಲ್ಲಿನ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡುವಂತಹದ್ದು, ಇಂಧನ ತೈಲ ಈ ತರಹದ ನಿಕ್ಷೇಪ ಇರತಕ್ಕಂತಹ ಸ್ಥಳಗಳಿಗೆ ಬಾಂಬ್ ಹಾಕುವಂತಹದ್ದು. ನೋಡಿ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ವಿಚಾರಕ್ಕೆ ಬಂದಾಗ ಸಮಾನವಾದಂತಹ ಆನೆಬಲೆಯನ್ನ ಹೊಂದಿದೆಯಾ ಅಂತ ಕೇಳಿದ್ರೆ ಇಸ್ರೇಲ್ ಒಂದಷ್ಟು ಹೆಚ್ಚೇ ಶಕ್ತಿಯನ್ನ ಹೊಂದಿದೆ. ಇರಾನ್ನಲ್ಲಿ ಜಿದ್ದಿದೆ, ಇರಾನ್ನಲ್ಲಿ ಹಠ ಇದೆ. ಅದನ್ನು ಹೊರತುಪಡಿಸಿದ್ರೆ ಯುದ್ಧೋಪಕರಣದಲ್ಲಿ ಇಸ್ರೇಲ್ ಒಂದು ಹೆಜ್ಜೆ ಮುಂದೆನೇ ಇರುತ್ತೆ. ಆದರೆ ಈಗ ಅಮೆರಿಕ ಮತ್ತು ಇಸ್ರೇಲ್ಗೆ ಕಾಡ್ತಾ ಇರತಕ್ಕಂತಹ ಭಯ ಏನಂತ ಹೇಳಿದ್ರೆ, ಒಂದು ವೇಳೆ ಇಸ್ರೇಲಿನ ಅಣುವಸ್ತ್ರ ಸ್ಥಾವರದ ಮೇಲೇನಾದ್ರೂ ಇರಾನ್ ದಾಳಿ ಮಾಡಿದ್ದೇ ಆದಲ್ಲಿ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಹಾನಿಗೊಳಗಾಗುವಂತಹ ಸಾಧ್ಯತೆ ಇದೆ. ತನ್ನ ಬಲಗೈಯನ್ನೇ ಕಟ್ ಮಾಡ್ದಂಗೆ ಇಸ್ರೇಲ್ನ ತನ್ನ ಅರ್ಧ ಶಕ್ತಿಯನ್ನೇ ಭಸ್ಮ ಮಾಡ್ದಂಗಾಗುತ್ತೆ. ಹಾಗಾಗಿ ಈಗ ಅಮೆರಿಕ ಏನು ಮಾಡ್ತಾ ಇದೆ, ಒಂದು ವೇಳೆ ಇರಾನ್ ತನ್ನ ವಿರುದ್ಧ ಸೆಟೆದು ನಿಂತರೆ ತನ್ನ ನೌಕಾನೆಲೆಯ ಮೇಲೂ ಕೂಡ ದಾಳಿ ಮಾಡಬಹುದು ಎನ್ನುವಂಥ ಮುನ್ಸೂಚನೆಯ ಮೇರೆಗೆ ತನ್ನ ಎಲ್ಲ ನೌಕಾ ನೆಲೆಗಳನ್ನು ಭದ್ರಪಡಿಸ್ತಾ ಇದೆ. ತನ್ನ ಯೋಧರಿಗೂ ಕೂಡ ಅಲರ್ಟ್ ಸಂದೇಶವನ್ನು ರವಾನಿಸ್ತಾ ಇದೆ. ಹೀಗಾಗಿ ಸ್ಥಳಾಂತರ ಮಾಡ್ತಾ ಇದೆ ಅಮೆರಿಕ. ಇತ್ತ ಕತಾರ್ನಲ್ಲಿ ಯುದ್ಧ ನೆಲೆಗಳಿಗೆ ತನ್ನ ಸೇನಾ ಸಿಬ್ಬಂದಿಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ದೋಹಾದಲ್ಲಿರುವಂತಹ ಅಲ್ ಉದೈದ್ ವಾಯುನೆಲೆಗೆ ತನ್ನ ಸಿಬ್ಬಂದಿಗೆ ನಿರ್ಬಂಧವನ್ನ ವಿಧಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.